ಅಣ್ಣ ಗುಡ್ ಮಾರ್ನಿಂಗ್ ಗಾಯ್ಸ್. ನನ್ ಬಟ್ಟೆನೆಲ್ಲ ಮನೇಲಿ ಇಟ್ಟು ಬಂದಿದ್ದೀನಿ. ಸೊ ಮನೆಗ್ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಬರ್ತೀನಿ ನಿಮ್ ದೇವಸ್ಥಾನಕ್ಕೆ. ಬಜ್ಜಿ ಮಾಡ್ತಾ ಇದಾರ ಅಮ್ಮ, ಆ ಕಡೆ ರೈಸಿಗೆ ಇಟ್ಟಿದ್ದಾರೆ. ಆಮೇಲೆ ಬರ್ತಾ ಇದ್ದಾಳೆ ಗಾಯ್ಸ್. ಹುಷಾರ. ದೇವಸ್ಥಾನದ 3ನೇ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗಾಯ್ಸ್. ಇವತ್ತು ಬೆಳಗ್ಗೆನೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮನೆಗ್ ಹೋಗ್ಬೇಕು. ಮನೆಗ್ ಹೋಗಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡಿ ಹೋಗೋಣ ಅಂತ. ಅಮ್ಮ ಅಲ್ಲಿ ಇದು ಕ್ಲೀನ್ ಮಾಡ್ತೈತೆ ನೋಡಿ. ಸಗಣಿ ನೀರ್ ಹಾಕ್ತಾ ಇದಾರೆ ಅಮ್ಮ ಬಾಗ್ಲಿಗೆ. ಇಲ್ಲಿ ಕೆಂಡ ಆಗಂತ ಜಾಗ ಗಾಯ್ಸಿದು. ಒಳ್ಳೆ ಪ್ಲೇಸ್. ಸಗಣಿ ನೀರ್ ಹಾಕಿದ್ರು ಅಮ್ಮ. ನೀರ್ ಕಾಸಕ್ ಇಟ್ಟಿದ್ದಾರೆ. ಮನೆಯಿಂದ ಹೀಟರ್ ತಗೊಂಬಂದಿದೀವಿ, ವಾಟರ್ ಹೀಟರ್. ಆದ್ರೂ ಕೂಡ ಅಮ್ಮ ಸೌದೆ ಒಲೆಯಲ್ಲಿ ನೀರು ಕಾಯಿಸ್ತಾ ಇದೆ, ಬೆಚ್ಚಗ್ ಮಾಡ್ತಾ ಐತೆ. ಸೌದೆ ಒಲೆಯಲ್ಲಿ ನೀರ್ ಬೆಚ್ಚಕ್ ಮಾಡಿ ಸ್ನಾನ ಮಾಡಿದ್ರೆ ಒಳ್ಳೇದು ಅಂತ ಏನೋ ಗೊತ್ತಿಲ್ಲ. ವಾಟರ್ ಹೀಟರ್ ಅಂದ್ರೂ ಅದ್ರಲ್ಲಿ ನೀರು ಇದು ಮಾಡ್ತಿಲ್ಲ, ಹೀಟರ್ ಮಾಡ್ತಿಲ್ಲ. ಆಮೇಲೆ ಎದ್ದಿದ್ದಾಳೆ. ಅಣ್ಣ ಇದ್ದಾಳೆ ಮೇಲೆ. ಇವಾಗ ಎತ್ತದೆ. ನಮ್ ದೇವಸ್ಥಾನ ಕಾಲಭೈರವ. ಮಾರ್ನಿಂಗ್ ಇವು ಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಅಂತ. ಮನೆಗೆ ಹೋಗಿ ಅಲ್ಲಿ ಸ್ನಾನ ಗೀನ ಮಾಡ್ಕೊಂಡು ಮಧ್ಯಾಹ್ನ ಬರ್ತೀನಿ ಮತ್ತೆ ದೇವಸ್ಥಾನಕ್ಕೆ. ನನ್ ಬಟ್ಟೆ ಅಲ್ಲೇ ಮನೇಲಿ ಬಿಟ್ಟು ಬಂದಿದ್ದೆ ಅದಕ್ಕೆ. ಸಂದೀಪ ನಮ್ಮ ಅಕ್ಕನ ಮಗ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಮ್ಮ ಎಲ್ಲ ನೆಲ ಒರೆಸ್ತೈತಿ. ಇದೆಲ್ಲ ಒರೆಸ್ತೀಯಾ? ಇದೆಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ, ಆಮೇಲೆ ಇಲ್ಲಿ ಹೊರಗಡೆ ಎಲ್ಲ ನೆಲ ಒರೆಸಿ ಕ್ಲೀನ್ ಮಾಡ್ತಾರಂತ ಇವಾಗ ಅಮ್ಮ. ಅಣ್ಣ ಗುಡ್ ಮಾರ್ನಿಂಗ್. ಇವ್ರು ಏಯ್ ಎದ್ದ ನಾನು. ಗಾಯ್ಸ್, ನನ್ ಬಟ್ಟೆನೆಲ್ಲ ಮನೇಲಿ ಇಟ್ಟು ಬಂದಿದ್ದೀನಿ. ಸೊ ಮನೆಗ್ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಬರ್ತೀನಿ ನಿಮ್ ದೇವಸ್ಥಾನಕ್ಕೆ. ಅಮ್ಮನು ಆಮೇಲೆ ಎಲ್ಲೇ ಇರ್ತಾರಲ್ಲ, ಸ್ವಲ್ಪ ಹಂಗೆ ಹೊಲಕ್ ಹೋಗಿ ಬರ್ತೀನಿ. ಮನೆಗ್ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಮನೆಗ್ ಬಂದೆ ನೋಡಿ ಮನೆ ಪರಿಸ್ಥಿತಿ. ಮನೆಗೆ ಯಾರು ಇದ್ದಿಲ್ಲ. ಬೀಗ ಹೋಗಿದ್ವಿ. ಕೋಳಿ ಬಿಡ್ತಾ ಇದ್ದೀನಿ ಅವಾಗ. ನಮ್ಮ ಅಕ್ಕನ ಮಗ ಕೋಳಿ ಇದು ಮಾಡಿ ಹೋಗಿದ್ದ. ನಿನ್ನೆ ಸಂಜೆ ನಮ್ಮ ಅಕ್ಕನ ಮಗನಿಗೆ ಫೋನ್ ಮಾಡಿದ್ದೆ ಕೋಳಿ ಇದು ಮಾಡು ಅಂತ ಹೇಳಿ. ಕೋಳಿ ಮುಚ್ಚಿ ಹೋಗಿದ್ದ. ಇವಾಗ ಬಂದು ನಾನು ಬಿಟ್ಟಿದ್ದೀನಿ ಬೆಳಿಗ್ಗೆ. ನಿನ್ನೆನೂ ಬಂದು ಕೋಳಿ ಬಿಟ್ಟಿದ್ದೆ, ಇವತ್ತು ಬಂದು ಕೋಳಿ ಬಿಟ್ಟಿದ್ದೀನಿ. ಹಳ್ಳಿ ಕಡೆ ಕೋಳಿ ಎಲ್ಲ ಸಾಕ್ತಾರಲ್ಲ ಅದಕ್ಕೆ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಮನೇಲಿ ಯಾರು ಇಲ್ಲಲ್ಲ ಗೈಸ್, ಮನೇಲಿ ಯಾರು ಇಲ್ಲ. ಸ್ವಲ್ಪ ನಾನೇ ಕಸ ಹೊಡಿತೀನಿ. ಕಸ ಹೊಡೆದು ಸ್ವಲ್ಪ ನೀರ್ ಹಾಕ್ತೀನಿ.
ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 6 hours later. ದೇವಸ್ಥಾನದಲ್ಲಿ ವಾಸವಾಗಿರುವಂತ 3ನೇ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಮೊಬೈಲ್ ಚಾರ್ಜ್ ಖಾಲಿ ಆಗಿತ್ತು, ಅದಕ್ಕೆ ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಕರೆಂಟು 6 ಗಂಟೆ ಬಂದ್ವು, ಅದಕ್ಕೆ ಮೊಬೈಲ್ ಚಾರ್ಜಿಗೆ ಇಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಅಮ್ಮ ಬಜ್ಜಿ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಏನ ಓ ಹೇಳಂಗಿದ್ರೆ ಅರ್ಥ ಆಗಂಗಾರ ಹೇಳು, ನಾನು ಕೇಳ್ತೀನಿ ಸ್ವಲ್ಪ. ನೀನು ಏನೇನೋ ಅಂದ್ರೆ ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ? ಹೂ ತರಕ? ಇಷ್ಟೊತ್ತಿಗೆ? ಒಳ್ಳೆ ಬುದ್ಧಿವಂತ ನೀನು. ಇಷ್ಟೊತ್ತಿಗೆ ಹೂ ತರಕ್ ಹೋಗ್ತಿದ್ಯಾ? ಯಾವ್ದು ಅದ? ಹಾ ಆಗ್ಲೇ ಆ ಬ್ಯಾಗ್ ಒಯ್ದಿದ್ ನಾನು, ಇವಾಗ ಈ ಬ್ಯಾಗ್ ಒಯ್ತಾ ಇದ್ದಾನೆ. ಅಮ್ಮ ಏನೇನ್ ಮಾಡ್ತಿದ್ದೆ ಅಡಿಗೆಗೆ? ಚಿತ್ರಾನ್ನ ಬಜ್ಜಿ ಸ್ಪೆಷಲ್ ಇವತ್ತು ಗೈಸ್. ಬೆಳಿಗ್ಗೆ ಬೇಳೆ ಸಾರು ಆಮೇಲೆ ರೈಸ್ ಮಾಡಿದ್ರು. ಈಗ ಚಿತ್ರಾನ್ನನು ಬಜ್ಜಿ ಮಾಡ್ತಾ ಇದಾರೆ. ಬೆಳಿಗ್ಗೆ ಟಿಫನ್, ಇವಾಗ ರಾತ್ರಿ ಡಿನ್ನರಿಗೆ ಮಾಡ್ತಾ ಇದಾರೆ ನಮ್ಮಮ್ಮ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ವಿ. ಅಲ್ಲ, ಚಿತ್ರಾನ್ನನು ಬಜ್ಜಿ ಬೆಳಿಗ್ಗೆ ಟಿಫನ್ ಮಾಡ್ತಾರಲ್ಲ ಅವಾಗ ಮಾಡ್ತಾರೆ, ನೀನ್ ನೈಟ್ ಹೊತ್ತು ಮಾಡ್ತಾ ಇದೀಯಲ್ಲ ಅದಕ್ಕಂದೆ. ವಾರ ಹೇಳಿ ಮಾಡ್ತಿದ್ವಲ್ಲ ಅದಕ್ಕೆ ಮಾಡ್ಬೇಕಲ್ಲ. ಇವಂದೇನಂತೀವ, ಒಂದು ಆಗ್ಲಿಂದ ಬ್ಯಾಗ್ ತಗೊಂಡು ಹೂ ತಗರಕ್ ಹೋಗ್ತದಾನೆ, ಬುಟ್ಟಿ ತಗೊಂಡು. ನನ್ ಮಗ ಹೂ ತರಕ್ ಹೋಗ್ತಾ ಇದ್ದಾನೆ ಬುಟ್ಟಿ ತಗೊಂಡ್ ಆಗ್ಲಿಂದ. ಯಾಕ ಯಾರು ಹೇಳ್ಕೊಟ್ಟಿದ್ರ ಅವನಿಗೆ, ಅದಕ್ಕೆ. ಏನ ಏನ ಇಷ್ಟೊತ್ತಿ ಬೇಡ, ಬೆಳಿಗ್ಗೆ ಹೋಗಂಬ, ನಾನು ಬರ್ತೀನಿ, ಜೊತೆ ಹೋಗೋಣ ಇಬ್ಳರ್. ಬೆಳಿಗ್ಗೆ ಇಬ್ಳರ್ ಜೊತೆ ಹೋಗೋಣ. ಬೆಳಿಗಿನ ಜಾವ ಈಗ ಇಡೋದನ್ನ. ಬಜ್ಜಿ ಮಾಡಕ್ಕೆಲ್ಲ ರೆಡಿ ಮಾಡ್ತೈತ ಅಮ್ಮ. ಬಜ್ಜಿ ಆದ್ಮೇಲೆ ಈ ಕಡೆ ಬಜ್ಜಿ ಮಾಡ್ತಾರೆ, ಆ ಕಡೆ ಚಿತ್ರಾನ್ನ ಮಾಡ್ತಾರೆ ಅಲ್ಲಮ್ಮ. ರೈಸ್ ಮಾಡಿದ್ಯಾ? ಇನ್ನು ರೈಸ್ ಮಾಡಿಲ್ಲ. ಅಲ್ಲ ಅದೆಲ್ಲ ಹೀರ್ಕೊಳತ್ತಲ್ಲ ಗೈಸ್. ಅದನ್ನ ಮಿಕ್ಸ್ ಮಾಡಿ ಇಟ್ರೆ ಅದು ಕ್ಲೀನ್ ಆಗಿ ಇದಾಗತ್ತೆ, ಹೀರ್ಕೊಳತ್ತೆ. ಅದಕ್ಕೆ ಕಲಸಿಡ್ತಂತ ಅಮ್ಮ, ಮಿಕ್ಸ್ ಮಾಡಿ ಇಡ್ತದಂತೆ. ಒಂದು 5ರಿಂದ 10 ನಿಮಿಷ ಮಿಕ್ಸ್ ಮಾಡಿ ಇಟ್ರೆ ಒಳ್ಳೇದು ಅಂತ ಅಮ್ಮ ಹೇಳಿದ್ದಾರೆ. ಅದಾದ್ಮೇಲೆ ಈಗ ಚಿತ್ರಾನ್ನ ಮಾಡಿ ಆಮೇಲೆ ಬಜ್ಜಿ ಮಾಡ್ತಾರೆ. ಬಜ್ಜಿ ಚಿತ್ರಾನ್ನ ಗಾಯ್ಸ್. ಇವತ್ತು ಮಧ್ಯಾಹ್ನ ಬೇರೆ ಕಡೆ ಹೋಗಿದ್ವಿ. ಅಲ್ಲೊಂದು ಹಳೆ ಕಾಲದ ದೇವಸ್ಥಾನ, ಅಂದ್ರೆ ಹಳೆ ಕಾಲದ ದೇವಸ್ಥಾನ ಅಲ್ಲದು, ಮರದ ತೆಳಗಡೆ ಒಂದು ದೇವ್ರಿದೆ. ಅವಾಗಿನ ಕಾಲದಲ್ಲಿ ಒಬ್ಬ ಋಷಿ ಮುನಿಗಳು ಅಲ್ಲಿ ತಪಸ್ ಮಾಡಿ ಅಲ್ಲೇ ಲಿಂಗೈಕ್ಯ ಆಗಿದ್ರಂತೆ. ಅಲ್ಲಿ ಸಿಹಿ ಊಟ ಮಾಡಿದ್ರಿ ಇವತ್ತು. ನಮ್ಮೂರಿಂದ ಒಂದು 5 ಕಿಲೋಮೀಟರ್ ದೂರ ಆಗತ್ತೆ. ಅದೇ ನಮ್ಮ ಹೊಲ ಇದೆಯಲ್ಲ, ನಮ್ಮ ಹೊಲದಿಂದ ಸ್ವಲ್ಪ ಮುಂದೆ ಇದೆ ಆ ದೇವಸ್ಥಾನ. ವಿಡಿಯೋ ಮಾಡ್ತಿದ್ದೆ ಗೈಸ್, ಬಟ್ ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜ್ ಇದ್ದಿಲ್ಲ, ಕರೆಂಟ್ ಇದ್ದಿಲ್ಲ. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇದ್ದಿಲ್ಲ, ಅದಕ್ಕೆ ಇವತ್ತಿಂದು ವಿಡಿಯೋನು ಅಪ್ಲೋಡ್ ಮಾಡಕ್ ಆಗಿಲ್ಲ. ನಾಳೆ ಈ ವಿಡಿಯೋ ಆಮೇಲೆ ನಿನ್ನೆ ವಿಡಿಯೋ ಎರಡೂನು ಒಂದೇ ಸರಿ ಅಪ್ಲೋಡ್ ಮಾಡ್ತೀನಿ. 1 ಗಂಟೆ ಹೆಚ್ಚು ಕಮ್ಮಿ. ಕರೆಂಟ್ ಇದ್ದಿರಲ್ಲ, ಅದಕ್ಕೆ ಚಾರ್ಜ್ ಇದ್ದಿಲ್ಲ, ಅಪ್ಲೋಡ್ ಮಾಡಕ್ ಆಗಿಲ್ಲ, ವಿಡಿಯೋನು ಮಾಡಕ್ ಆಗಿಲ್ಲ. ಸೊ ಇವಾಗ ಚಾರ್ಜಿಗೆ ಇಟ್ಟು, ಇವಾಗ ಚಾರ್ಜ್ 50% ಆಗಿದೆ ಅಷ್ಟೇ. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಅಮ್ಮ ಬಜ್ಜಿಯನ್ನು ಆಮೇಲೆ ಚಿತ್ರಾನ್ನ ಮಾಡ್ತಿರೋಂಥ ವಿಡಿಯೋ ಮಾಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ. ಇವತ್ತಿನ ಬ್ಲಾಗ್ 3ನೇ ದಿನ ಇರು ದೇವಸ್ಥಾನದಲ್ಲಿ, ನಮ್ದು ಅಮೂಲ್ಯಂದು ಅಮ್ಮಂದು. ಏನಂತ ಒಂದು ಏನ ಅಣ್ಣ, ಏನ ಮತ್ತೆ ಸಾಯಂಕಾಲ ಪೂಜೆ ಆತಲ್ಲ, ಆಮೇಲೆ ಸಾಯಂಕಾಲ ಪೂಜೆ ಆತ. ಸಿಂಪಲ್ ಆಗಿದೆ. ಗಣೇಶ, ಶಿವ, ಪಾರ್ವತಿ, ಕಾರ್ತಿಕೇಯ, ನಂದೀಶ್ವರ. ಭೈರವೇಶ್ವರ, ರೇಣುಕಾಂಬೆ, ಆಮೇಲೆ ನಾಗದೇವತೆ, 3 ದೇವರು ಇದ್ದಾರೆ ಇಲ್ಲಿ. ಆ ಕಡೆ ದೇವಸ್ಥಾನದಲ್ಲಿ ಸಣ್ಣತಮ್ಮ, ಬಣ್ಣತಮ್ಮ, ಮಾರಮ್ಮ, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಮಾತಂಗಮ್ಮ ಆ ಕಡೆ ದೇವಸ್ಥಾನದಲ್ಲಿ ಇದಾರೆ. ದೊಡ್ಡ ದೇವಸ್ಥಾನದಲ್ಲಿ. ಇದು ಕೆಂಡ ನಡೆಯುವಂತ ಸ್ಥಳ. ಇದು ನಿನ್ನೆ ಹೇಳಿದ್ನಲ್ಲ ಗೈಸ್, ಅದೇ ಹಸು ಸಾಕಿದ್ದಾರೆ.
ಒಳ್ಳೆ ವಾತಾವರಣ. ಏನ ವೀರು ರೋಡ್ ಏನ್ ವೀರು ಏನು ಅಂಗಡಿ ಹೋಗ್ತೀಯ ಬೇಡ. ಆಗ್ಲೇ ಬಿಸ್ಕತ್ ತಂದಿದ್ನಲ್ಲ ತಿನ್ನೋ, ಅಲ್ಲಿ ಒಳಗಡೆ ಐತ್ ನೋಡ್. ನಾಚಿಕೆ ಪಡ್ಕಂತದ ನೋಡಿಗ. ಓ ಸೆಗಣಿ, ಹಸು ಹಾಕಿರೋ ಸೆಗಣಿ. ಹಾ ಹಸು ಹಾಕಿರೋ ಸೆಗಣಿ. ಅದನ್ನ ತಗೊಂಡು ಬೆಳಿಗ್ಗೆ ಎಲ್ಲೆಲ್ಲ ಬಳಿಬೇಕಿಲ್ಲಿ. ಆ ಸೆಗಣಿ ತಗೊಂಡು ಬೆಳಿಗ್ಗೆ ಇಲ್ಲಿ ಬಳಿಬೇಕಿಲ್ಲಿ. ಇಲ್ಲಿ ಅರ್ಥ ಆತಾ? ಎಷ್ಟು ಗಂಟೆ ಎದ್ದೇಳ್ತಿ ಬೆಳಿಗ್ಗೆ? ಅದು ಹಸು, ಅದು ಇದು ಕರು. ಅಂಗಡಿಗಂತ ಕರ್ಕೊಂಡ್ ಹೋಗವನ್ನ ಏನಾರ ಅಮ್ಮ ಕಳಿಸ್ಲಾ? ನಿನ್ನ ಹೆಸರೇನು? ಭಾರತಿ ಅಂತೆ. ಭಾರತಿ ಜೊತೆ ಕಳಿಸ್ಲಾ? ಬರ ಹೋಗಮ್ಮ ಅಂಗಡಿಗೆ. ಬರಲ್ಲ? ಹೋಗ್ ಬರ್ದೇ ನನಗೇನು. ಒಳಗಡೆ ಬಾ. ಗಾಯಸ್ ಅವನೇ ಹಂಗೆ ನನ್ನ ಮಗ ತುಂಬಾ ನಾಟಕ ಮಾಡ್ತಾನೆ. ಕರ್ಕೊಂಬೋಗ ಬಂದ್ರ ಲೇ ಇಷ್ಟೊತ್ತಿ ಹೋಗ್ತಿ ಅಂಗಡಿಗೆ? ಬಂದ ಬಿಡು. ಈ ಕಡೆ ಏನಮ್ಮ? ಅದಕ್ಕಮ್ಮ ಮತ್ತೆ ಹುಳಿ ಹೆಂಗ್ ಮಾಡ್ತೀಯ? ಆಮೇಲೆ ಎಣ್ಣೆ ತೆಗೆದು ಮಾಡ್ತೀಯ? ಭಾರತಿ ನಗ್ತಾ ಇದ್ದಾಳೆ. ಭಾರತಿ, ವಿಷ್ಣುವರ್ಧನ್ ಎಲ್ಲಿ? ವಿಷ್ಣುವರ್ಧನ, ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲಿ? ಗಾಯ್ಸ್ ಅಮ್ಮ ಬಜ್ಜಿ ಮಾಡ್ತಾ ಇದಾರೆ. ಬಾಣ್ಲಿ ಇಲ್ಲ, ಅದಕ್ಕೆ ಪಾತ್ರೆಯಲ್ಲಿ ಮಾಡ್ತಾ ಇದಾರೆ. ಬಾಣ್ಲಿನ ಅದು? ಪಾತ್ರ ಅಲ್ಲ ಅದು. ಪಾತ್ರೆಗೆ ಹೋಗಿ ಬಾಣ್ಲಿ ಅಂತೀಯ, ಬಾಣ್ಲಿ ಹೋಗಿ ಪಾತ್ರೆ ಅಂತೀಯ. ಅದು ದಪ್ಪ ದಪ್ಪ ಹಾಕ್ಬೇಡಮ್ಮ, ಬಿಡಿ ಬಿಡಿ ಆಗ ಒಂಥರ ಪಕೋಡ ಆದಂಗ ಆಕತಿ. ದಪ್ಪ ದಪ್ಪ ಹಾಕಿದ್ರೆ ಸರಿ ಆಗಲ್ಲ ತಿನ್ನಕ್ಕೆ. ಮೆತ್ಮೆಂತ ಇದು ಏನದು ಬಿಡಿ ಬಿಡಿ ಹಾಕಿದ್ರೆ ಕುರುಮ್ ಅಂತ ಒಂಥರ ಚಿಪ್ಸ್ ತರ ಹಾಕತ್ತದು. ದಪ್ಪ ಹಾಕಿದ್ರೆ ಅದು ಮೆಣಸಿನ್ಕಾಯಿನ ಹಾಕತ್ತದು ಬಜ್ಜಿ ಆಗತ್ತಲ್ಲ, ತಿನ್ನಕ್ ಆಗಲ್ಲ. ಬಜ್ಜಿ ಮಾಡ್ತಾ ಇದಾರ ಅಮ್ಮ. ಆ ಕಡೆ ರೈಸಿಗೆ ಇಟ್ಟಿದ್ದಾರೆ. ನಿನ್ನೆ ಜವಳಿಕಾಯಿ ಪಲ್ಯ ಮಾಡಿದ್ರು. ಜವಳಿಕಾಯಿ ಪಲ್ಯ, ಆಮೇಲೆ ರೊಟ್ಟಿ, ಸಾಂಬಾರು, ರೈಸ್. ಇವತ್ತು ಇದು ಬಜ್ಜಿನ ಚಿತ್ರಾನ್ನ. ಗಾಯ್ಸ್ ಮೊನ್ನೆ ಅನ್ನ ಸಾಂಬಾರ್ ಮಾಡಿದ್ರು, ನಿನ್ನೆ ಜವಳಿಕಾಯಿ ಪಲ್ಯ, ಆಮೇಲೆ ರೊಟ್ಟಿ, ಆಮೇಲೆ ಅನ್ನ ಸಾಂಬಾರ್ ಮಾಡಿದ್ರು. ಇವತ್ತು ಚಿತ್ರಾನ್ನನು ಬಜ್ಜಿ ಮಾಡ್ತಾ ಇದಾರಮ್ಮ. ನಾಳೆ ಭಾನುವಾರ, ನಾಳೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮೊದ್ಲು ನಾಳೆನೆ ಸಾಯಂಕಾಲ ಅನ್ನ ಸಂತರ್ಪಣೆ ಮಾಡಿ ವಾರ ಮುಕ್ತಾಯ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ. ಇವ್ರು ನಮ್ಮ ಅಣ್ಣನ ಮಗಳು ಭಾರತಿ ಅಂತ. ನಮ್ಮ ಅಣ್ಣನ ಮಗ. ಹೆಸರು ನವೀನ ಅಂತೀವನ ಹೆಸರು, ನನಗೆ ಗೊತ್ತಿಲ್ಲ. ಗೈಸ್ ಚಾನಲ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಅಲ್ಲಿ ಅಮೂಲ್ಯನು ಹರಿ ಇಬ್ಬರು ಚಿಪ್ಸ್ ತಿಂತ ಇದ್ದಾರೆ. ನಿಧಾನಕ್ಕೆ ತಿನ್ರಿ, ನಿಧಾನಕ್ಕೆ. ನನಗೆ ತಗೊಂಬ ಇಲ್ಲಿ ಇರು, ತಗೊಂಬಾರ ನನಗೊಂದು. ಕೊಡಲ್ಲ ಇದೇ ಮಾತಾ ಬಿಡು.
ಇನ್ನೊಂದ್ಸರಿ ನನ್ನ ಹತ್ರ ದುಡ್ಡು ಕೇಳೋ ಅವಾಗೈತೆ ನಿನಗೆ. ಕೇಳ ದುಡ್ಡು. ಮೆಣಸಿನ್ಕಾಯಿ ಇದು ಬಜ್ಜಿ ಎಲ್ಲಿ ತನಕ ಡ್ರೈ ಆಗಿದೆ ಅಂದ್ರೆ ಇಲ್ಲಿ ತನಕ. ಚೆನ್ನಾಗ್ ಆಗ್ತಾ ಇದೆ. ಎಲ್ಲ ಕಂದು ಬಣ್ಣ ತಿರುಗ್ತಾ ಇದೆ. ಫುಲ್ ಡ್ರೈ. ಭಾರತಿ ಯಾಕೆ ನಗ್ತಿದ್ಯಲ್ಲ? ತುಂಬಾ ಕ್ಯೂಟ್ ಆಗಿ ನಗ್ತದಾಳೆ. ನಾನು ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ಅವಳು ನಗ್ತಾ ಇದ್ದಾಳೆ. ಚಿಕ್ಕಪ್ಪ ಏನೋ ಮಾಡ್ತಾ ಇದ್ದಾನಲ್ಲ, ವಿಡಿಯೋ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ. ತೆಗೆದು ತೋರ್ಸಮ್ಮ. ಗಾಯ್ಸ್ ತೆಗೆದ್ರು ನೋಡಿ, ಈ ತರ ಇದೆ. ಚೆನ್ನಾಗಾಗಿದೆ. ಸೇಮ್ ಹೋಟ್ಲಲ್ಲಿ ಮಾಡೋದಕ್ಕೇನೆ ಇದೆ. ಇನ್ನು ಮಾಡ್ತಾ ಇದಾರೆ. ಫಸ್ಟ್ ಬಜ್ಜಿ ಆಗತ್ತೆ, ಆಮೇಲೆ ಚಿತ್ರಾನ್ನ ಆಗತ್ತೆ. ಗಾಯ್ಸ್ ಅಮ್ಮ ಬಜ್ಜಿ ಮಾಡ್ತಾ ಇದಾರೆ. ಆಮೇಲೆ ಚಿತ್ರಾನ್ನ ಮಾಡೋ ಅಂತ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಆಯ್ತಾ? ಏನ್ ಮಾಡ್ತಿದ್ಯಾ ಅಮ್ಮ? ಆಯ್ತಾ? ವಡೆ ಮಾಡಿದ್ದಾಯ್ತು, ಇವಾಗ ಚಿತ್ರಾನ್ನ ಮಾಡ್ಬೇಕಂತೆ. ವೀರು ಬಾರ ಇಲ್ಲಿ ಆಟ ಆಡೋಣ ಇಬ್ಬರು. ಇದು ಲಾಸ್ಟ್ ಮೆಣಸಿದು ವಡೆದು. ರೈಸ್ ರೆಡಿ ಆಗಿದೆ, ಇವಾಗ ಚಿತ್ರಾನ್ನ ಮಾಡಬೇಕು. ಚಿತ್ರಾನ್ನ ಮಾಡೋದಕ್ಕೆ ಏನೇನು ಹಾಕ್ಬೇಕು ಅಂತ ಅಮ್ಮ ತೋರಿಸ್ಬೇಕು. ಇವಾಗ ವಡೆ ಮಾಡಿರೋ ಅಂತ ಎಣ್ಣೆಲೆ ಚಿತ್ರಾನ್ನ ಮಾಡ್ತೈತಮ್ಮ. ಕಾಲ ಆ ಕಡೆ ತೆಗಿ ಬರತ್ತೆ ಇಲ್ಲಿ ಕೆಳಗಡೆ. ಮೆಂಕಿಪಟ್ನ ಇಲ್ಲಿ ಮೇಲ್ಗಡೆ ಇದು ಬರ್ತಿ. ಬಾ ಈ ಕಡೆ ಕುತ್ಕೋ, ಬಾ ಅಜ್ಜಿಗೆ ಸಹಾಯ ಮಾಡು, ಹೆಲ್ಪ್ ಮಾಡು. ನಿಧಾನ. ಎಣ್ಣೆ ಅಷ್ಟು ಇರಲ್ಲ ಅದು. ಯಾಕಮ್ಮ ಕೈಯೆಲ್ಲ ಗಡ 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 ನಡುಸ್ತದ ನಮ್ಮ ಅಮ್ಮನು. ಫಸ್ಟು ಶೇಂಗಾ ಬೀಜ, ಬಿಸಿಯಾಗಿರೋ ಎಣ್ಣೆಲಿ ಫಸ್ಟ್ ಶೇಂಗಾ ಬೀಜ ಆದಮೇಲೆ ಅಮ್ಮ ಶೇಂಗಾ ಬೀಜ ಆದಮೇಲೆ ನೀರುಳ್ಳಿ ಆದಮೇಲೆ ಮೆಣಸಿನ್ಕಾಯಿ ಆದಮೇಲೆ ಟೊಮೊಟೊ ಆದಮೇಲೆ ಮತ್ತೆ ಇದು ಬೇಳೆ. ಕರಿಬೇವು ಸೊಪ್ಪು ಇದ್ರೆ ಹಾಕಿ ಒಂದು ಸ್ವಲ್ಪ. ಹಾಂ ರೈಸ್ ಎಲ್ಲ ಈರುಳ್ಳಿ, ಆಮೇಲೆ ಬೇಳೆ, ಶೇಂಗಾ ಬೀಜ, ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಡ್ರೈ ಮಾಡ್ತಾ ಇತ್ತಮ್ಮ. ಇರೋ ಬಾರ ಈ ಕಡೆ. ಇದೆಲ್ಲ ಆದ್ಮೇಲೆ ಇದು ಟೊಮೆಟೊ ಹಾಕ್ತೀಯಾ? ಟೊಮೊಟೊ ಜಾಸ್ತಿ ಹಾಕಿದ್ಯಲ್ಲಮ್ಮ.
ಗಾಯ್ಸ್ ಅಮ್ಮ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ. ಈಗ ಅದು ಹುಳಿ, ಇದು ರೈಸಿಗೆ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ. ಚಿತ್ರಾನ್ನಗಿಂತ ಹುಳಿ ಮೇಲೆ ಅನ್ನ ತಿಂದ್ರೇನೆ ಚೆನ್ನಾಗಿರುತ್ತೆ ಟೇಸ್ಟ್. ಹುಳಿ ಅನ್ನ, ವೈಟ್ ರೈಸ್ ಪಕ್ಕದಾಗ ಹುಳಿ ಚಿತ್ರಾನ್ನದ್ದು. ಅಮ್ಮ ಉಪ್ಪು ಹಾಕಿದ್ದಿಲ್ಲ? ಉಪ್ಪು ಹಾಕಿಲ್ಲ ಅಂದ್ರೆ ಟೇಸ್ಟ್ ಬರಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಇದೈತಲ್ಲ ಹಾಡು ಅಲ್ಲ. ಯಾಕೋ ವಿರು ಯಾಕೆ ಹೇಳ್ತಿದ್ಯಾ? ಬಾ ಈ ಕಡೆ ಊಟ ಮಾಡುವ. ತಳಗಡೆ ಇಳಿ ಭಾರತಿ, ತಳಗಡೆ ಇಳಿ. ಗಾಯ ಚಿತ್ರಾನ್ನ ರೆಡಿ ಆಯ್ತು. ಜೊತೆಗೆ ಸ್ವಲ್ಪ ಹುಳಿನ ತೆಗೆದಿಟ್ಟಿದ್ದಾರೆ ಅಮ್ಮ. ನಾನು ಸ್ವಲ್ಪ ಚಿತ್ರಾನ್ನ ಜೊತೆ ಸ್ವಲ್ಪ ಹುಳಿ ಜಾಸ್ತಿನೇ ತಿಂತೀನಿ, ಅದಕ್ಕೆ ಸ್ವಲ್ಪ ತೆಗೆದಿಟ್ಟಿದ್ದಾರೆ ಪಕ್ಕದಲ್ಲಿ. ಬಿಸಿ ಬಿಸಿ ಚಿತ್ರಾನ್ನ ಜೊತೆ ಇದು ವಡೆ ಇವತ್ತಿನ ಸ್ಪೆಷಲ್. ಏನಮ್ಮ ಏಕೆ? ನೋಡು ನಮ್ಮ ಅಮ್ಮನೇ, ನೋಡ್ ಭಾರತಿ ಅಜ್ಜಿ ಹೆಂಗ್ ಕೆಲಸ ಮಾಡ್ತೈತೆ ಕಲಿ ನೋಡಿ. ನಗ್ತಾ ಇದ್ದಾಳೆ ಅವಳು. ದೇವಸ್ಥಾನದಲ್ಲಿ ಈ ತರ ಸ್ಟೇ ಆದ್ರೆ ಇದೇ ತರ ಗೈಸ್, ಅಂದ್ರೆ ಚೆನ್ನಾಗಿದೆ ವಾತಾವರಣ, ತುಂಬಾ ಮನಸ್ಸಿಗೆ ಹಿತಕರವಾಗಿದೆ, ಚೆನ್ನಾಗೈತೆ. ಮನೆ ತರಾನೇ ಇದೆ ಮಾಮೂಲಿ, ಮನೇಲೂ ಅದೇ ದೇವಸ್ಥಾನದಲ್ಲೂ ಅದೇ. ಸ್ವಚ್ಛಂದವಾಗಿರ್ಬೇಕು ಸ್ವಲ್ಪ. ನಾವು ಮನೇಲಾದ್ರೂ ಡೈಲಿ ಸ್ನಾನ ಮಾಡ್ತೀವಿ, ಇಲ್ಲಾದ್ರೂ ಡೈಲಿ ಸ್ನಾನ ಮಾಡ್ತೀವಿ, ಅದೇ ಸೇಮ್. ಬಟ್ ಸ್ವಲ್ಪ ವಾತಾವರಣ ಚೇಂಜ್ ಅಷ್ಟೇ. ಇಲ್ಲಿ ದೇವಸ್ಥಾನ ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಆಡಾಡಂಗಿಲ್ಲ ಇವ್ರು, ಅಮ್ಮನೂ ಆಮೇಲೆ ನಾನು ಮಾಮೂಲಿ ಹೋಗೋದು ಬರೋದು ಇದ್ದಿದ್ದೆ. ಆಯ್ತಾ? ಊಟ ಮಾಡುವ ಅಮೂಲ್ಯ. ಅಮೂಲ್ಯ ಮಗುನ ಮಲಗಿಸ್ತದಾಳೆ, ಆಮೇಲೆ ಬಂದು ಊಟ ಮಾಡ್ತಾಳಂತೆ. ಫಸ್ಟ್ ಅವಳೇ ಊಟ ಮಾಡ್ಬೇಕಂತೆ. ಯಾರು ವಾರ ಇದು ಮಾಡ್ತಾರಲ್ಲ ಅವರೇ ಫಸ್ಟ್ ಊಟ ಮಾಡ್ಬೇಕಂತೆ. ನಾನು ಆಗ್ಲೇ ಅಲ್ಲಿ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಊಟ ಮಾಡ್ಕೊಂಡ್ ಬಂದೆ ಪ್ರಸಾದನ. ನನಗೇನು ಹೊಟ್ಟೆ ಸಿತ್ತಿಲ್ಲ. ಈಗ ಅಮ್ಮನ ಊಟ ಮಾಡಿದ್ರೆ ಸಾಕು. ಅಮ್ಮ ಏನ್ ನೋಡ್ತಿದ್ಯಾ ಮೇಲ್ಗಡೆ? ಅಲ್ಲ ದೇವ್ರ ಏನಾರ ಕಾಣಿಸ್ತದನ ಅಲ್ಲಿ ಮೇಲ್ಗಡೆ? ಅಲ್ಲಿ ಗಡಿಯಾರ ಐತೆ. ಊಟಕ್ಕರ ಹಾಕೊಡೋದ್ಲಾಗೆ, ಊಟಕ್ಕರ ಹಾಕೊಡು. ಸ್ವಲ್ಪ ಟೇಸ್ಟ್ ಹೆಂಗೈತೆ ಅಂತ ನೋಡ್ತೀನಿ. ಫಸ್ಟ್ ಅವಳು ತಿನ್ಬೇಕಲ್ಲ. ಆಗ್ಲೇ ಒಂದ್ 5 ನಿಮಿಷ ಲೇಟ್ ಆದ ಪರವಾಗಿಲ್ಲ. ಬಾ ಕುತ್ಕ ಭಾರತಿ. ಎಷ್ಟನೇ ಕ್ಲಾಸ್ ಓದ್ತಿರೋದ್ ನೀನು? ಏನ 5? ಚೆನ್ನಾಗಿ ಪಾಠ ಮಾಡ್ತಾರ? ಎಲ್ಲಿ ಓದ್ತಿರೋದ? ಇಲ್ಲೇ ಗೌರ್ಮೆಂಟ್ ಸ್ಕೂಲ್. ನಮ್ ಭಾರತಿ ಗೌರ್ಮೆಂಟ್ ಸ್ಕೂಲ್ ನಾಗ ಓದ್ತಿದಾರಂತೆ, ಇಲ್ಲೇ ಇದೇ ಊರಲ್ಲಿ. ಚೆನ್ನಾಗಿ ಟೀಚಿಂಗ್ ಚೆನ್ನಾಗ್ ಮಾಡ್ತಿದಾರಂತೆ. ಊಟ ಆತ ನಿಂಗೆ? ಇಲ್ಲೇ ಊಟ ಮಾಡು. ಆಮೇಲೆ ಬರ್ತಾ ಇದ್ದಾಳೆ ಗಾಯ್ಸ್. ಹುಷಾರ, ಬೀಳ್ತಿದ್ಲಿ ಇವಾಗ. ಬರಬೇಕು ಅಮ್ಮನವರು. ಇವಾಗ ಹೆಂಗೈತೆ ಆರೋಗ್ಯದಲ್ಲಿ ಸುಧಾರಣೆ? ಬೇಡ ಬೇಡ ಅಂದ್ರೂ ಮಾತ್ ಕೇಳ್ದಂಗೆ ಅಲ್ಲಿ ಇಲ್ಲಿ ಹೋಗ್ತೀಯ ತಿನ್ನಕ್ಕೆ. ಒಳ್ಳೇದಾತಾಗ ದೇವಸ್ಥಾನದಲ್ಲಿ ಇರೋದು ಒಳ್ಳೇದಾತ. ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಇವಾಗ ನೀನು. ನಿನ್ನೆ ನಾನು ಹೇಳಿದ್ದೆ, ರಿವ್ಯೂ ಮಾಡಿದ್ದೆ, ಇವಾಗ ನೀನ್ ರಿವ್ಯೂ ಮಾಡು. ತಗೋದನ್ನ ಚಿತ್ರಾನ್ನನು ಬಜ್ಜಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು ನಮಗೆ. ಏನ್ ನಗ್ತಿದ್ಯಲ್ಲ, ಕರೆಕ್ಟಾಗಿ ಹೇಳು ಟೇಸ್ಟ್ ಯಾವ ತರ ಐತೆ ಅಂತ. ಒಂದ್ ಸ್ವಲ್ಪ ತೆಳಗಡೆ ಇದು ಮಾಡ್ಬೇಕು ಯಾವಾಗ್ಲು ಊಟ ಮಾಡೋ ಟೈಮಲ್ಲಿ. ಹಿಂಗೆ ಯಾವಾಗ್ಲೂ ಊಟ ಮಾಡೋ ಟೈಮಲ್ಲಿ ಒಂದ್ ತುತ್ತು ತೆಳಗಡೆ ಇಟ್ಟು ಆಮೇಲೆ ಊಟ ಮಾಡ್ಬೇಕು. ಹೇಳ್ಕೊಟ್ಟಿಲ್ಲ ನಿಮ್ ಮನೇಲಿ? ಹೆಂಗೆ ಟೇಸ್ಟ್? ಆಮೇಲೆ ಜೋರಾಗಿ ಹೇಳು ಸ್ವಲ್ಪ.
ಇನ್ನೊಂದ್ ಸ್ವಲ್ಪ ಜೋರಾಗಿ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳ ಹೇಳು ಜೋರಾಗಿ ಹಾ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳು ಅಂದ್ರೆ ಕರ್ಕೊಳೆ ಬಿಡಿ ಚೆನ್ನಾಗಿ ಇದು ಹೆಂಗೈತೆ ವಡೆ ಹೆಂಗೈತೆ ಅಂದೆ ಒಳ್ಳೆ ಬಜ್ಜಿ ಅನ್ಬೇಕು ಬಜ್ಜಿ ಹೆಂಗೈತಿ ಚೆನ್ನಾಗಿ ಚಿತ್ರಾನ್ನ ನಾನ್ ತಿಂದ್ಮೇಲೆನೆ ಅದು ನನ್ಗೆ ಹೆಂಗೈತೆ ಅಂತ ಹೇಳೋದು ನಿನ್ ಟೇಸ್ಟೇ ಒಂಥರ ನಮ್ ಟೇಸ್ಟೇ ಒಂಥರ ನಾವು ಪರ್ಫೆಕ್ಟ್ ಆಗಿ ಹೇಳ್ತೀವಿ ಉಪ್ಪು ಹುಳಿ ಖಾರ ಯಾವ ತರ ಇದೆ ಅಂತ ಹೇಳಿ ಅಲ್ಲ ಅಯ್ಯಪ್ಪ ಗುರಾಯಿಸೋದ್ ನೋಡ್ರಿ ಗಾಯ್ಸ್ ನನ್ನ ಹೆಂಡತಿ ತುಂಬಾ ಗುರಾಯಿಸೋದ ನನಗೆ ಆದ್ರೂ ಏನು ಮಾಡಕ ಬರ್ತೀನಿ ನೀನ್ ಹೇಳ ಹೆಂಗೈತಿ ಹೆಂಗೈತಿ ಟೇಸ್ಟ್ ಹೆಂಗೈತೆ ಚೆನ್ನಾಗೈತೆ ಮತ್ತೆ ಅಮ್ಮ ಮಾಡಿರೋ ಅಡ್ಗೆ ಚೆನ್ನಾಗಿರಲ್ಲ ಏನ್ ಮಾತಾಡ್ತೀರಮ್ಮ ನೀನು ಚೆನ್ನಾಗಿರ್ತೈತೆ ಅಮ್ಮ ಮಾಡಿರೋ ಅಡ್ಗೆ ಯಾವಾಗ್ಲೂ ಅಮ್ಮ ನೀನು ಊಟ ಮಾಡು ನನಗೆ ಸ್ವಲ್ಪ ಸಾಕಿಷ್ಟು ನನ್ನ ಮೊಮ್ಮಗ ಹೊಸ ಮಕ್ಕಳನ್ನೆಲ್ಲ ನಿನ್ ಮೊಮ್ಮಗ ಗಾಯ್ಸ್ ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ ಸ್ವಲ್ಪ ನೀರ್ ಕೊಡಮ್ಮ ಕೈ ತೊಳೆದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಆಗೈತಿ ಅಮ್ಮ ಉಪ್ಪು ಜಾಸ್ತಿ ಆಗೈತಿ ಚಿತ್ರಾನ್ನ ನಾನ್ ಹಾಕಿದ್ದೆ ನೀನ್ ಹಾಕಿಲ್ಲ ಮತ್ತೆ ಹಾಕಂದ್ಮೇಲೆ ಸ್ವಲ್ಪ ಇರ್ತಾರೆ ಅಷ್ಟೇ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಉಪ್ಪು ಚೆನ್ನಾಗಿ ಬಿಸಿ ಕಮ್ಮಿ ಐತೆ ಅಂತ ಹೇಳ್ತಿ ಬಜ್ಜಿ ಚೆನ್ನಾಗಿದೆ ಚಿತ್ರಾನ್ನದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಬಜ್ಜಿ ಚೆನ್ನಾಗಿದೆ ಮತ್ತೆ ಅದನ್ನ ಹೇಳ್ಬೇಕು ಇರೋ ಚೆನ್ನಾಗಿ ಹೇಳ್ಬೇಕು ನೀರಿಲ್ಲಪ್ಪ ಏನಮ್ಮ ನೀರಿನ ಜಾಸ್ತಿ ಆಗೈತಿ ಬೆಳಿಗ್ಗೆ ನೀರ್ ಬಂದಿಲ್ಲ ನಿನ್ನಿಂದ ನೀರಿಲ್ಲ ಬಂದಿಲ್ಲ ಹೌದೇನು ನೀರು ಹೋರಿ ಸಾಕ ಸ್ನಾನ ಮಾಡಾಕಿ ಹಾಕಿ ಅಡಿಗೆ ಮಾಡಾಕಿ ಒಳ್ಳೇದತ್ತಕ್ಕ ಒಳ್ಳೇದತ್ತ ದೇವಸ್ಥಾನದಲ್ಲಿ ಕೆರೆ ನೀರು ಸ್ನಾನ ಮಾಡಿದ್ರೆ ಒಳ್ಳೇದು ತಣ್ಣೀರ ಸ್ನಾನ ಮಾಡಿದ್ರೆ ಒಳ್ಳೇದು ಬೆಳಿಗ್ಗೆ ಬೇಗ ಇದ್ರೆ ಒಳ್ಳೇದು ಎಲ್ಲ ಕೆಲಸ ಮಾಡಿದ್ರೆ ಒಳ್ಳೇದು ಆದ್ರೆ ಸ್ವಲ್ಪ ಚಿತ್ರಾನ್ನದಲ್ಲಿ ಉಪ್ಪು ಜಾಸ್ತಿ ಆಗೈತಲ್ಲ ಅದೇ ಸ್ವಲ್ಪ ಇವಾಗ ನನಗೆ ನಿಮಗೆಲ್ಲ ಕರೆಕ್ಟ್ ಐತೆ ಊಟ ಮಾಡ್ರಿ ಗೈಸ್ ಊಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ರದ್ದು ಊಟ ಆಯ್ತು ನಮ್ಮಮ್ಮ ಮೊಸರು ತೆಗ್ತೀನಿ ನೀರ್ ತಗೊಂಬ ಅಂತ ಹೇಳಿದ್ರು ನೀರ್ ಬಿಟ್ಟಿಲ್ಲ ಇಲ್ಲಿ ಸೊ ಈಗ ನಾನು ಅಲ್ಲಿ ಬೇರೆ ಕಡೆ ಹೋಗಿ ನೀರ್ ತಗೊಂಡ್ಬರ್ಬೇಕು ಗೈಸ್ ಟೈಮ್ ಆಗಲೇ 9 ಗಂಟೆ ಆಗಿದೆ 9:30 ಆಗಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮಕ್ಕಬೇಕಲ್ಲ ಅದಕ್ಕೆ ಇವಾಗ ಹೋಗಿ ನೀರ್ ತಂದು ಕೊಡ್ತೀನಿ ಅಮ್ಮನಿಗೆ ಆಮೇಲೆ ಅಮ್ಮ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾರೆ ಜೊತೆಗಳು ಕುಂತಿದ್ದಾಳೆ ತಡಿ ಬರ್ತೀನಿ ಆಮೇಲೆ ಹಾ ಎಲ್ಲ ಐತಿ ನೀರು ಇಲ್ಲಿ ಬಂದಿಲ್ಲ ನೀರು ಬಂದವಂತೆ ನೀರು ಬಂದಿಲ್ಲ ನಿನ್ನೇನೊಂದು ಬಂದಿಲ್ಲ ನೀರು ನಿದ್ದೆ ಬರ್ತದ ಅಲ್ಲಿ ಕೆರೆ ಹತ್ರ ಹೋಗ್ತಾಂಬರ್ಲ ಏನಮ್ಮ ಅಲ್ಲಿ ಆ ಕಡೆ ಇದಾವೆ ನೀರು ಅಂಗಡಿ ಅಲ್ಲಿ ಬರ್ತದ ನೀರು ನೀರು ತಗೊಂಬಂದೆ ಇವಾಗ ಗೈಸ್ ಅಲ್ಲಿ ನೀರಿನ ಟ್ಯಾಂಕಿ ಇದೆ ಮೇಲ್ಗಡೆ ಇದು ಫಿಲ್ಟರ್ ನೀರಿಂದು ಅಲ್ಲಿ ಹೋಗಿ ನೀರ್ ತಗೊಂಬಂದೆ ಇವಾಗ ಅಮ್ಮ ಮೊಸರು ತೊಳಿತಂತ ಇವಾಗ ಅಮ್ಮ ಎಲ್ಲ ಕ್ಲೀನ್ ಮಾಡ್ತೀಯಾ ಬೆಳಿಗ್ಗೆ ಮಾಡಿದ್ರೆ ಆಗಲ್ಲ ಆ ಎಲ್ಲ ಅವತ್ತಿಂದ ಅವತ್ತೇ ಕ್ಲೀನ್ ಸ್ವಲ್ಪ ಇದಾದ ಅದೇನ್ ಜಾಸ್ತಿ ಏನಿಲ್ಲ ಒಳಗೂ ಇದಾವ ಇದು ಎಷ್ಟು ದಿನ ಅಂತೆ ಏನು ಹಾ ಇನ್ನೇನ್ ಕೊಡ್ಬಲ್ಲ ಅಲ್ಲಿ ಬರ್ತಾ ಇಲ್ಲ ನೀರು ಅಲ್ಲಿ ಒಳಗಡೆ ಹೋಗ್ತಾ ಬಂದೆ ನಾನು
ಮತ್ತದ ಬೇಕಾ? ಕಾಲ ತಕೊಳಕ್ ಗುಡಿ ಒಳಗ ಹಂಗಿಲ್ಲ. ಫಸ್ಟ್ ಅದು ಯೂಸ್ ಮಾಡು. ಇನ್ನೊಂದ್ ಏನೋ ಇದ್ರೆ ಕೊಡು, ತಗೊಂಬರ್ತೀನಿ. ಆ ನೀರು ಇನ್ನೊಂದ್ರಾಗ ಹಾಕೊಡು ಗೈಸ್. ಇನ್ನೊಂದ್ ಕೊಡಪನ ತಗೊಂಬರ್ಬೇಕಂತ ನೀರು. ಏನಾರ ಇದ್ರೆ ತಗೊಂಬ. ಒಂದೇ ಸರಿ 2 ಕೊಡಪನ ಕೊಟ್ರೆ ತಗೊಂಬರ್ತಿದ್ದೆ ಅದ್ಲಾಗೆ. ಕೊಡಪನ ಇಲ್ಲ. ಅದ್ ಇನ್ನೊಂದು ಸ್ಟೀಲಿನ ಕೊಡಪನ ಐತಲ್ಲ, ಅದೆಲ್ಲ ಐತೆ? ನೀರಿದಾವ, ಕುಡಿಯೋ ನೀರು. ಇನ್ನೊಂದು ಕೊಡಪನ ನೀರಂತೆ ಹೋಗಿ ತಗೊಂಬರ್ತೀನಿ ಗೈಸ್. ಆ ಕಡೆ ಸ್ವಲ್ಪ ದೂರ ಇದೆ. ಟ್ಯಾಂಕ್ ಚೆನ್ನಾಗಿಲ್ಲ ಅಂತೆ, ಏನೋ ರಿಪೇರಿ ಬಂದಿದೆ ಅಂತೆ. ಅದಕ್ಕೆ ಫಿಲ್ಟರ್ ನೀರ ತಗೊಂಬಂದೆ. ಇದು ಮೊಸರು ತಿಕ್ಕೋದಿಕ್ಕೆ ಫಿಲ್ಟರ್ ನೀರು ತಗೊಂಬಂದು ಮೊಸರು ತಿಕ್ಕೋದಿಕ್ಕೆ ಕೊಟ್ಟಿದ್ದೀನಿ ನಾನು. ಅಮ್ಮ ಕುಡಿಯಕ್ಕೆ ಬಳಸ್ತೇನೆ ನೋಡಿ ಫಿಲ್ಟರ್ ನೀರದು. ಕೊಡಪದ ನೀರು ಕುಡಿಬಾರ್ದು. ಅಲ್ಲ, ಅವಳು ಕುಡಿಬಾರ್ದು, ನಾವು ಕುಡಿದ್ರೆ ನಡೀತದಲ್ಲ. ನೀನು ನಾಳೆ ಕುಡಿಬಾರ್ದು. ಹಿಂಗ ಇದು ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಾ, ತಗೊಂಬ. ಫಿಲ್ಟರ್ ನೀರು ತಗೊಂಬಂದಿನಿ. ಇದು ಮೊಸರು ತೊಳೆದಿಕ್ಕೆ ಟ್ಯಾಂಕ್ ಅಲ್ಲಿ ಏನೋ ಸರಿ ಇಲ್ಲ ಅಂತೆ, ರಿಪೇರಿಗೆ ಬಂದಿದೆ ಅಂತೆ. ಅದಕ್ಕೋಸ್ಕರ ಫಿಲ್ಟರ್ ನೀರ ತಗೊಂಬಂದಿದ್ದೀನಿ. ಫಿಲ್ಟರ್ ನೀರಲ್ಲಿ ಅಮ್ಮ ಎಲ್ಲ ಮೊಸರೆಲ್ಲ ತೊಳಿತೈತೆ, ಎಲ್ಲ ಕ್ಲೀನ್ ಮಾಡ್ತೈತೆ. ಕುಡಿಯೋದಕ್ಕೆ ಇಲ್ಲಿ ಕೆರೆ ನೀರು ಅದೇ, ಅದನ್ನೇ ಉಪಯೋಗ ಮಾಡ್ಬೇಕು ಇವಾಗ. ಕೆರೆ ನೀರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ, ಹೆಲ್ತಿಗೂ ಒಳ್ಳೇದು. ಮತ್ತೆ ಕೆರೆ ನೀರು ಚೆನ್ನಾಗಿರಲ್ಲ, ಚೆನ್ನಾಗಿರುತ್ತೆ. ನಾನು ಅದನ್ನೇ ಯೂಸ್ ಮಾಡೋದು ಜಾಸ್ತಿ, ಕೆರೆ ನೀರ್ನ. ಫಿಲ್ಟರ್ ನೀರು ಕುಡಿಯೋದಿಲ್ಲ ಗೈಸ್ ನಾನು, ಯಾಕಂದ್ರೆ ನೆಗಡಿ ಬರುತ್ತೆ ನಮಗೆ ಫಿಲ್ಟರ್ ನೀರು ಕುಡಿದ್ರೆ. ಅದಕ್ಕೆ ಕೆರೆ ನೀರ, ನಮ್ ಕಡೆ ಎಲ್ಲ ಕೆರೆ ನೀರು ಬರ್ತಾವಲ್ಲ ಗಲ್ಲಿಲಿ, ಅವೇ ಯೂಸ್ ಮಾಡೋದು ನಾನು ಜಾಸ್ತಿ. ಅವಾಗ ಒಂದ್ಸರಿ ಮಾತ್ರ ಫಿಲ್ಟರ್ ನೀರು ಕುಡಿತೀನಿ. ಅವಾಗ ಸ್ವಲ್ಪ ನೆಗಡಿ ಬಂದಾಗ ಬಂದ್ಬಿಡುತ್ತೆ, ಅದಕ್ಕೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಗೈಸ್. ಇವತ್ತು 3ನೇ ದಿನದ ಬ್ಲಾಗ್ ವಿಡಿಯೋ ಇದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಮರಿದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ನೆಕ್ಸ್ಟ್ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಂದ್ರೆ 4ನೇ ಬ್ಲಾಗ್ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್.